ಹಾಯ್. ಬೆಳಿಗ್ಗೆ 8:30 ಆಯಿತು ನಂಗೆ ರೀಚ್ ಆಗಲಿಕ್ಕೆ. ರಾತ್ರಿ 1:30 ಹೊರಟಿತ್ತು ನಾನು ಎಲೆಕ್ಟ್ರಾನಿಕ್ ಸಿಟಿಯಿಂದ. ನಿನ್ನೆ ಇವತ್ತು ಕೆಲಸಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಅವನು ಏನು ಮಾಡಿದ್ದಾನೆ ಅಂದರೆ ಸಂಜೆ 6 ಗಂಟೆಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ದೀನಿ. ನನಗೆ 15 ಡೇಸ್ ಮುಂಚೆನೇ ನಾನು ಹೇಳಿದ್ದೆ, ಮತ್ತು 11ಗೂ ಕೂಡ ಹೇಳಿದ್ದೆ ಈ ಥರ ಒಂದು 2 ಡೇಸ್ ನನಗೆ ಕೆಲಸಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಸಂಜೆ 6 ಗಂಟೆ ಕಾಲ್ ಮಾಡಿಬಿಟ್ಟು ಕತೆಗಳು ಹೇಳ್ತಾ ಇದ್ದ, ಇಲ್ಲ ಬರೋ ಡೌಟ್ ಇದೆ. ಆಮೇಲೆ ಮತ್ತೆ 9 ಗಂಟೆ ಕಾಲ್ ಮಾಡಿಬಿಟ್ಟು ಇಲ್ಲ ಯಾರಿಗೊಬ್ರು ತುಂಬ ಸೀರಿಯಸ್ಸು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಸ್ವಲ್ಪ ಬೈದಕ್ಕೆ ಜನ ಕರ್ಕೊಬಂದ, ಬಟ್ ಚೆನ್ನಾಗೇ ಮಾಡಿದ್ರು ಕೆಲಸ. ಸೊ ನೋ ಇಶ್ಯೂಸು. ನಾನು ಇಲ್ಲಿ ತನಕ ಕೆಲಸ ಮಾಡಿದ್ರಲ್ಲಿ ಚೆನ್ನಾಗಿ 10 ಜನ ಏನೋ ಕರ್ಕೊಬಂದ. ಸುಮಾರು ನಾನು ಇದೇ ವರ್ಕನ್ನು ಬೇರೆಯವ್ರಿಗೂ ಕೊಟ್ಟಿದ್ದಿದ್ರೆ ಆಲ್ಮೋಸ್ಟ್ ಒಂದು 30-40,000 ಆಗಿರೋದು. ನಾಳೆ ಒಂದಿನ ಮಾಡಿದ್ರೆ ನಾನು ಮುಗ್ದೋಗ್ಬಿಡುತ್ತೆ. ಟ್ರಿಪ್ ಬಗ್ಗೆನೂ ಏನೂ ಪ್ಲ್ಯಾನ್ ಮಾಡಿಲ್ಲ ನಾನು ಇವತ್ತು. ನಾಳೆನೂ ಕೂಡ ಒಂದಿಷ್ಟು ಪ್ಲ್ಯಾನ್ ಇದೆ ಇದು ವರ್ಕ್ದು. ಸೊ ಅದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಇದು ನನ್ನ ಹಿಂದ್ಗಡೆ ಇರೋದು ನಮ್ಮ ಮನೆ ಪಕ್ಕನೇ ಇರೋದು. ಐ ಥಿಂಕ್ ನಾನು ಹಳೆ ವೀಡಿಯೋಸ್ ಎಲ್ಲ ನಾನು ತೋರಿಸಿದ್ದೆ ಇದನ್ನು. ಸೊ ಇಲ್ಲಿ ನೋಡ್ಬೋದು, ಇನ್ನೊಂದು ಗಿಡಕ್ಕೆ ಫ್ಲವರಿಂಗ್ ಆಗಿದೆ, ಅದನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಸೊ ತೋರಿಸ್ತೀನಿ ಅದನ್ನು. ಇಲ್ಲಿದೆಯಲ್ಲ, ಇದೇ ಈ ಫ್ಲವರು. ಸೊ ಇದು ಗಿಡ ಬಂದುಬಿಟ್ಟು ಗೊಬ್ಬರ ಗಿಡ ಅಂತ ಕರಿತೀವಿ. ಇದು ಇಂಗ್ಲೀಷಲ್ಲಿ ಗ್ಲಿರಿಸಿಡಿ ಅಂತ ಕರೀತಾರೆ. ಸೊ ಐ ಥಿಂಕ್ ಇದನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ ಫ್ಲವರು. ಈ ಥರ ಬಂಚ್ ಟೈಪಲ್ಲಿ ಬರುತ್ತೆ. ಅದಕ್ಕೆ ಒಂಥರ ಸರ ಟೈಪಲ್ಲಿ ಉದ್ದ ಇದೆ. ಅದು ಕೆಲವೊಂದೆಲ್ಲ ಆಲ್ರೆಡಿ ಬಾಡೋಗಿದೆ, ಇನ್ನು ಇದೆಲ್ಲ ಸ್ವಲ್ಪ ಮೊಗ್ಗಿದೆ. ಇದನ್ನು ಕಟ್ ಮಾಡಿ ಸ್ಟೀಮ್ ಥರ ಯೂಸ್ ಮಾಡಿಬಿಟ್ರೆ ನೋಡಿ, ಅಲ್ಲೆಲ್ಲ ತುಂಬ ಇದೆ. ಇದೆಲ್ಲ ಇಲ್ಲಿ ಫೆನ್ಸಿಂಗ್ಗೆ ಯೂಸ್ ಮಾಡ್ತಾರೆ ಇದನ್ನು. ಐ ಥಿಂಕ್ ಇದನ್ನು ಕರೆಕ್ಟಾಗಿ ಮಾರ್ಕೆಟಿಂಗ್ ಮಾಡಿದರೆ ಸ್ವಲ್ಪ ಫ್ಯೂಚರಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಬೋದು. ಒಂದು ಫಾರ್ಮರ್ಸಿಗೆಲ್ಲ ಇನ್ಕಮ್ ಆಗ್ಬೋದು ಇದರಲ್ಲಿ. ಒಂದು ಹೈಟ್ ಇದೆ ಗಿಡ, ಅದು ಕಟ್ ಮಾಡಬೇಕು ಮೋಸ್ಟ್ಲಿ. ಹಿಂಗಿದೆ ನೋಡಿ, ಒಂದು ನಿಮಿಷ ನೋಡಿ. ಈ ಥರ ಮೊಗ್ಗು ಇರುತ್ತೆ ಅದಕ್ಕೆ. ತುಂಬಾ ಚೆನ್ನಾಗಿದೆ. ಡೆಕೋರೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ಮೋಸ್ಟ್ಲಿ. ನೋಡಿ ಈ ಥರ ಬಂಚಲ್ಲಿ. ಇದು ನೋಡಿ, ಇದು ಮ್ಯಾಂಗೋ ಗಿಡಕ್ಕೆ ಫ್ಲವರಿಂಗ್ ಆಗಿರೋದು. ಇದು ಬಂದುಬಿಟ್ಟು ಸೀಡ್ಸಿಂದಲೇ ಮಾಡಿರುವಂಥ ಗಿಡ ಇದು. ನೋಡಿ ಎಷ್ಟು ಬಂದಿದೆ ಇದು. ಮತ್ತು ಹಣ್ಣು ಕೂಡ ತುಂಬ ಚೆನ್ನಾಗಿರುತ್ತೆ ಇದರದ್ದು, ಈ ಮರದ್ದು. ಮರದ ಸೈಜ್ ಏನೋ ದೊಡ್ಡದೇನಿಲ್ಲ, ಆಲ್ಮೋಸ್ಟ್ ಒಂದು ತೆಂಗಿನ ಮರದ ಸೈಜ್ ಇದೆ. ಇಲ್ಲಿ ಕೆಳಗಡೆಯಿಂದನೇ ಕೊಯ್ಕೊಂಬಿಡ್ಬೋದು ಇದ್ರದ್ದು ಹಣ್ಣು. ಸೊ ಈ ಸಲ ಸುಮಾರು ಬಂದಿದೆ ಮಾವಿನ ಹಣ್ಣು. ಕಸ್ತೂರಿ, ಇವಾಗ ನಾವು ಕಸ್ತೂರಿ ಅಂತ ಕರಿತೀವಿ ಈ ಕಡೆಗೆಲ್ಲ. ಜಸ್ಟ್ ಮಿಳೆ ಟೈಪ್ ಆಗಿದೆ. ಸುಮಾರು ದೊಡ್ಡಿದೆ ಇದು ಮರ. ಮನೆ ಹತ್ರನೂ ಒಂದಿಷ್ಟು ಮರಕ್ಕೆ ಮತ್ತೆ ಕಸ್ತೂರಿ ಬಿಟ್ಟಿದೆ. ಲಾಸ್ಟ್ ಟೈಮ್ ಸ್ವಲ್ಪ ಏನೋ ಬಂದಿತ್ತು, ಇವಾಗ ಮತ್ತೆ ಫ್ಲವರಿಂಗ್ ಆಗಿದೆ. ಸೊ ಅದನ್ನು ನಾನು ತೋರಿಸ್ತೀನಿ ಅದನ್ನು. ಇನ್ನೊಂದು 3-4 ಡೇಸ್ ಬೇಕು ನನಗೆ ಇಲ್ಲಿ ವರ್ಕ್ ಮುಗಿಸ್ಲಿಕ್ಕೆ. ಸೊ ನೆಕ್ಸ್ಟ್ ವೀಕ್ ಮತ್ತೆ ಯಾವಾಗಾದ್ರು ಪ್ಲ್ಯಾನ್ ಮಾಡಬೇಕು, ಸಾಟರ್ಡೆ ಸಂಡೇ. ಇದೊಂದು ಪೇರ್ಲೆ ಹಣ್ಣು ತೋರಿಸ್ತೀನಿ ನಾನು ನಿಮಗೆ. ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ. ಇವಾಗೆಲ್ಲ ಸ್ವಲ್ಪ ಫ್ಲವರಿಂಗ್ ಆಗ್ತಾಯಿದೆ, ಇನ್ನೂ ಸ್ವಲ್ಪ ದಿನ ಹೋಗಬೇಕು ಫ್ಲವರಿಂಗ್ ಆಗಲಿಕ್ಕೆ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಕಾಯಿ ಇದೆ ಇವಾಗ. ಇನ್ನೊಂದು ಸ್ವಲ್ಪ ದಿನಕ್ಕೆ ಬೆಳೆಯುತ್ತೆ ಅದು, ಲೈಕ್ ಹಣ್ಣಾಗುತ್ತೆ. ಸೊ ಅಲ್ಲಿ ನೋಡಿ, ಎಲ್ಲ ಇನ್ನೊಂದು ಹೈಟಲ್ಲಿದೆ ನೋಡಿ. ಅದು ಕಾಣ್ತಾ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ. ಅಲ್ಲಿದೆ, ಅದೇನೋ ಅಲ್ಲಿದೆ ನೋಡಿ, ಎರಡೇನೋ ಇದೆ. ಅದು ಸುಮಾರು ಇನ್ನೊಂದು 15-20 ಡೇಸ್ಗೆ ಹಣ್ಣಾಗುತ್ತೆ ಅದು. ಸೊ ಇವಾಗ ಬಂದಿರೋದು ತುಂಬ ಟೇಸ್ಟ್ ಇರುತ್ತೆ ನೋಡಿ. ಇಲ್ಲೊಂದು 2 ಇದ್ದಾವೆ. ಸೊ ತೋಟಕ್ಕೆ ಏನಾದ್ರು ಬಂದರೆ ತಿನ್ನೋಕ್ಕೇನೋ ಪ್ರಾಬ್ಲಮ್ ಇರಲ್ಲ. ಇವಾಗ ಸುಮಾರಷ್ಟು ಕಾಯಿ ಆಗಿರೋದು, ಸಣ್ಣ ಕಾಯಿ ಆಗಿರೋದು ಸುಮಾರು ಇದ್ದಾವೆ ಅದಕ್ಕೆ. ಇದೆಲ್ಲ ಸೇಮ್ ಗೊಬ್ಬರ ಗಿಡನೇ ನೋಡಿ, ಎಷ್ಟು ಫ್ಲವರಿಂಗ್ ಆಗಿದೆ ಇದಕ್ಕೆ. ಈ ಟೈಮಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಅದನ್ನು ಜೂಮ್ ಮಾಡ್ತೀನಿ ನಾನು. ಇದೆಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಐ ಥಿಂಕ್ ಜೇನು ಹುಳಗಳು ಇದಾವೆ ಅನಿಸುತ್ತೆ. ಅಲ್ಲಿದೆ ನೋಡಿ ಜೇನು. ಇಲ್ಲಿ ಗೊತ್ತಾಗಲ್ಲ ಅನಿಸುತ್ತೆ ಜೂಮ್ ಮಾಡಿದರೆ. ಇಲ್ಲಿದೆ ನೋಡಿ, ಒಂದು ಹುಳ ಹಾಕ್ತಾಯಿದೆ.
ಇದೆಲ್ಲ ನಾನು ಇಟ್ಟಿರೋ ಅಡಿಕೆ ಗಿಡನೇ. ಸೊ ಈ ಸಲ ಫಸ್ಟ್ ಕ್ರಾಪ್ ಬಂದಿರೋದು ನೋಡಿ. ಇವಾಗ ಇಲ್ಲಿ ಸಿಂಗಾರ ಬಿಟ್ಟಿದೆ ಇದಕ್ಕೆ. ಸೊ ಇದಕ್ಕೇನೋ ಕಾಯಿ ಹಿಡಿಯೋದು ಸ್ವಲ್ಪ ಡೌಟು. ಸೊ ನೆಕ್ಸ್ಟ್ ಇಯರಿಂದ ಸ್ವಲ್ಪ ಉಳಿಬೋದೇನೋ. ಎಲ್ಲ ಅಡಿಕೆ ಗಿಡ ಆಲ್ಮೋಸ್ಟ್ ಒಂದು 3-4 ಇಯರ್ ಏನೋ ಆಯಿತು ಅನಿಸುತ್ತೆ ನೆಟ್ಟಿ. ನೀರು ತೋಟಕ್ಕೂ ಎಲ್ಲೋ ಇದಾಗಿ ಹೋಗ್ತಾ ಇದೆ. ಇದು ತೋಟಕ್ಕೆ ತೊಗೊಂಡಿರೋ ನೀರು, ಇದು ಆ್ಯಕ್ಚುಲಾಗಿ ಹಾಕ್ಬಿಡ್ತಾ ಇರೋದು. ಲಾಸ್ಟ್ ಟೈಮು ಕೂಡ ನಾನು ಈ ಗಿಡ ತೋರಿಸಿದ್ದೆ. ಇದು ಈಗ ಮತ್ತೆ ಫ್ಲವರಿಂಗ್ ಆಗಿದೆ ನೋಡಿ. ಇದಕ್ಕೆ ಇದು ಸ್ವಲ್ಪ ಜಾಸ್ತಿನೇ ಆಗಿದೆ ಅದಕ್ಕೆ ಈಗ ನೋಡಿ. ಇದೆಲ್ಲ ನೆಲದ ಮೇಲಿಂದನೇ ತೆಗೆದುಬಿಡ್ಬೋದು ಹಣ್ಣು. ತುಂಬ ಟೇಸ್ಟ್ ಇರುತ್ತೆ ಈ ಮರದ ಹಣ್ಣು. ಐ ಥಿಂಕ್ ಈ ಕಡೆಯಿಂದ ಕ್ಲೀನಾಗಿ ಕಾಣೋಣ ಅನಿಸುತ್ತೆ. 4-5 ಇಯರ್ಸ್ ಏನೋ ಆಯಿತು ನಾನು ಇದನ್ನು ನೆಟ್ಟಿ. ಇಲ್ಲಿಂದ ಝೂಮ್ ಮಾಡ್ತೀನಿ ನೋಡೋಣ. ನೋಡಿ ಎಷ್ಟು ಬಿಟ್ಟಿದ್ದಾವೆ. ಇವನೊಂದು ಪೂರ್ತಿ ಗಿಡಕ್ಕೆ ಬಂದಿಲ್ಲ, ಕೆಲವೊಂದು ಚಿಗುರು ಕೂಡ ಬಂದಿದೆ. ಇನ್ನೊಂದು ತೋರಿಸ್ತೀನಿ. ಇದು ಬಂದುಬಿಟ್ಟು ಅಲ್ಫೋನ್ಸೋ ಗಿಡ. ಇದಕ್ಕೆ ಫ್ಲವರಿಂಗ್ ಆಗಿಲ್ಲ, ಜಸ್ಟು ಚಿಗುರು ಬಿಟ್ಟಿದೆ ಅಷ್ಟೇ. ಜೇನ್ ಬಾಕ್ಸನ್ನು ತೋರಿಸ್ತಾ ಇದ್ದೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗೆಲ್ಲ ತುಪ್ಪ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ನೋಡಿ. ಹುಳುಗಳು ಎಷ್ಟು ಹೊರಗಡೆ ಹೋಗಿರ್ತದೆ ನೋಡಿ. ಸೊ ನಾರ್ಮಲ್ ಆಗಿದ್ದರೆ ಇದುವೇನು ಅಷ್ಟೊಂದೇನೋ ಕಚ್ಚಲ್ಲ ನೋಡಿ. ಅದು ಇದು ತೊಗೊಂಡು ಹೋಗ್ತಾ ಇದೆ. ಜೂಮ್ ಮಾಡ್ತೀನಿ ನಾನು. ಅದು ಬೆಳಿಗ್ಗೆ ಆದರೆ ಅದು ಮಕರಂದ ತೊಗೊಂಡು ಹೋಗೋದು ಗೊತ್ತಾಗುತ್ತೆ ನಿಮಗೆ. ಬಾಕ್ಸು ಕ್ಲೀನಾಗಿ ಇಟ್ಟಿಲ್ಲ ಏನೋ ಅನಿಸುತ್ತೆ ನೋಡಿ. ಕೆಲವೊಂದೆಲ್ಲ ಅದು ಯೆಲ್ಲೋ ಕಲರ್ ತೊಗೊಬರ್ತಾಯಿದೆ ಅದು ಕಾಲಿಗೆ ಇಟ್ಕೊಂಡು. ಇಲ್ಲಿ 3 ಬಾಕ್ಸ್ ಇದೆ ನಂದು, ಉಳಿದಿದ್ದೆಲ್ಲ ಮೇಲ್ಗಡೆ ಇದೆ ಬಾಕ್ಸಸ್ಸು. ಐ ಥಿಂಕು ಇಷ್ಟೇ ಅನಿಸುತ್ತೆ ಇವತ್ತಿನ ನೋಡಿದೆ. ಸ್ವಲ್ಪ ರೆಸ್ಟ್ ತೊಗೋಬೇಕು. ಮಧ್ಯಾಹ್ನ ಮಲಗಲೂ ಇಲ್ಲ ಕೂಡ, ನಾನು ಬರೀ 1 ಅವರ್ ಮಲಗಿದ್ದೆ. ಸೊ ನಾಳೆ ಸಿಗೋಣ. ನಾಳೆ ಮತ್ತೇನಾದ್ರು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಬೈ ಬೈ, ಸಿ ಯು.